ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನಾಂಗದ ಅನುದಾನದ ಹಗರಣದಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರದಲ್ಲಿ ಅನ್ಯ ಉದ್ದೇಶಗಳಿಗೆ ಬಳಸಿರುವುದನ್ನು ತನಿಖೆ ನಡೆಸುವಂತೆ ಅಖಿಲ ಕರ್ನಾಟಕ ದಲಿತ ಸೇನೆ ರಾಜ್ಯಾಧ್ಯಕ್ಷ ದತ್ತಾತ್ರೇಯ ಕುಡ್ಕಿ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸದ್ಯದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಜನರ ಅಭಿವೃದ್ಧಿ, ಶೈಕ್ಷಣಿಕ ಬೆಳವಣಿಗೆಗೆ ಮೀಸಲಿಟ್ಟ ಎಸ್ಸಿಪಿ, ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿಗೆ ಬಳಸುವ ಮೂಲಕ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಈ ಹಿಂದೆ ಇದ್ದ ಸರ್ಕಾರಗಳು ಇದೇ ರೀತಿ ಪರಿಶಿಷ್ಟರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಕುರಿತು ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಅಖಿಲ ಕರ್ನಾಟಕ ದಲಿತ ಸೇನೆ ನಮ್ಮ ಸಂಘಟನೆ ವತಿಯಿಂದ ಒಂದು ಪತ್ರಿಕಾಗೋಷ್ಠಿ ನಡೆಸುವ ಮುಖ್ಯ ಒಂದು ಉದ್ದೇಶವೇನೆಂದರೆ, ಈ ದೇಶದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರಿಯಲು ಕೇಂದ್ರ ಸರ್ಕಾರ ಎಸ್ಸಿಪಿ, ಟಿಎಸ್ಪಿ ಅಂಥೇಳಿ 1975ರಲ್ಲಿ ಅಂದಿನ ಸರ್ಕಾರ ಒಂದು ಯೋಜನೆ ರೂಪಿಸಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ನಂತರದ ದಿನಗಳಲ್ಲಿ 2013ರಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಅಂಥೇಳಿ 2013ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಈ ಎಸ್ಸಿಪಿ, ಟಿಎಸ್ಪಿ ಯೋಜನೆ ಮತ್ತೆ ಜಾರಿ ಮಾಡಿ ಅದಕ್ಕೆ 2013ರಿಂದ 24ರವರೆಗೆ ಇಲ್ಲಿಯವರೆಗೆ 2,94,963 ಕೋಟಿ ರೂಪಾಯಿ ನಿಗದಿಪಡಿಸಿ ದಲಿತರ ಮತ್ತು ಬುಡಕಟ್ಟು ಜನರ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇಷ್ಟೊಂದು ಮೊತ್ತದ ಹಣ ಇಲ್ಲಿವರೆಗೆ ಕಾಯ್ದಿರಿಸಿದ್ದಾರೆ. ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ, ಜೆಡಿಎಸ್ನಂಥ ಸರ್ಕಾರಗಳು ಈ ಎಲ್ಲ ಎಸ್ಸಿಪಿ, ಟಿಎಸ್ಪಿ ಹಣ 2,94,963 ಕೋಟಿ ಹಣ ಬೇರೆ ಬೇರೆ ಅನ್ಯ ಉದ್ದೇಶಗಳಿಗೆ ಬಳಸ್ಕೊಳ್ತಾ ಬಂದರು. ಇದು ಯಾವ ಉದ್ದೇಶಕ್ಕಾಗಿ ಅಭಿವೃದ್ಧಿಗೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬಳಸಬೇಕಾಗಿತ್ತೋ ಅದನ್ನು ಬದಿಗಿಟ್ಟು ಬೇರೆ ಉದ್ದೇಶ ಅಂದರೆ ಡೆವಲಪ್ಮೆಂಟ್, ರೋಡ್ ಡೆವಲಪ್ಮೆಂಟ್ ಆಗಲಿ ಅಥವಾ ಬಿಲ್ಡಿಂಗ್ ಕಟ್ಟಡ ಕಟ್ಟಲಿಕ್ಕಾಗಲಿ ಇನ್ನಿತರ ವಿಷಯಗಳಿಗೆ ಬಳಸ್ಕೊಂಡ್ರು. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಈ ಹಿಂದೆ BJP ಸರ್ಕಾರ ಇದ್ದಾಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 438 ಕೋಟಿ ಒಂದು ಬೇರೆ ಉದ್ದೇಶಗಳಿಗೆ ಬಳಸಿಕೊಂಡಿದ್ದರು. ಮತ್ತು ಅದೇ ರೀತಿಯಾಗಿ ಭವ್ಯ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಅಂದಿನ ಸರ್ಕಾರ ಬೇರೆ ಯೋಜನೆಗಳಿಗೆ ಬಳಸಿಕೊಂಡು ಅಲ್ಲಿ ಅವ್ಯವಹಾರ ಮಾಡಿತ್ತು. ಅದನ್ನು ತನಿಖೆ ಹಂತದಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಮತ್ತು ಅದೇ ರೀತಿ 24-25ನೇ ಸಾಲಿನಲ್ಲಿ ಮತ್ತು 23-24ನೇ ಸಾಲಿನಲ್ಲಿ 2 ವರ್ಷ ಸೇರಿಕೊಂಡು 25,390 ಕೋಟಿ ಈ ಗ್ಯಾರಂಟಿ ಯೋಜನೆಗಳಿಗೆ ಈಗಿನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಳಸಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಳಸ್ಕೊಳ್ಳೋದಂಥ ಹಣ ಗ್ಯಾರಂಟಿ ಯೋಜನೆಗಳು ಬಳಸ್ಕೊಂಡ್ರೆ ಇವತ್ತು ಕರ್ನಾಟಕ ದಲಿತ ಸೇನೆ ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಚನ್ನವೀರ್ ಕೆ, ಸಂಜೀವ್ ಕುಮಾರ್ ಕಾಂಬ್ಳೆ, ಶಿವಕುಮಾರ್ ತೋಟ್ನಳ್ಳಿ, ಗೌತಮ್ ಕಾಂಬ್ಳೆ, ವಿಠಲ್ ಕೋಣೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.